ಓಕೆ, ನಾವು ಕೆಲವು ಕ್ಷೇತ್ರಗಳಲ್ಲಿ ಗೆಲುವು ಸೋಲು ಬಗ್ಗೆ ಮಾತನಾಡ್ತಾ ಇದ್ವಿ. ಮುದ್ದಹನುಮೇಗೌಡರು BJP-ನಲ್ಲಿದ್ದರು, ಅಲ್ಲಿಂದ ಕಾಂಗ್ರೆಸ್ಗೆ ಹೋಗಿ ಟಿಕೆಟ್ ಪಡ್ಕೊಂಡ್ರು, ಮತ್ತು ಅವರು ಗೆದ್ದೇ ಗೆಲ್ತಾರೆ ಅಂತಕ್ಕಂಥ ಲೆಕ್ಕಾಚಾರ ಇತ್ತು. ಬಟ್ ಈ JDS ಮತ್ತು BJP ಮೈತ್ರಿ ಆಗಿರೋದ್ರಿಂದ ಒಕ್ಕಲಿಗ ಸಮುದಾಯದ ಮತಗಳು ರೇವಣ್ಣನವ್ರಿಗೆ ಬಂದಿರೋದ್ರಿಂದ ಇವರು ಸೋಲು ಕಾಣಬೇಕಾಯಿತು. ಸೋಮಣ್ಣ ಅವರು ಗೆಲ್ಲಬೇಕಾಯಿತು, ಇವ್ರಿಗೆ ಸೋಲು ಕಾಣಬೇಕಾಯಿತು. PC ಮೋಹನ್ ನೋಡಿ, ಇದೇ ಆಶ್ಚರ್ಯ, 60,000 ಲೀಡಲ್ಲಿದ್ದರು ಮನ್ಸೂರ್ ಅಲಿ ಖಾನ್ ಅವರು. ಯಾವಾಗ ಮಹದೇವಪುರದ್ದು ಓಪನ್ ಆಯಿತು ಕೊನೇ ರೌಂಡಲ್ಲಿ, ಆ 60,000 ಹೊಡೆದಾಕಿ ಇವರೇ ಒಂದು 40-45 ಸಾವಿರದಲ್ಲಿ ಗೆದ್ದುಬಿಟ್ರು ಕೊನೇ ರೌಂಡಲ್ಲಿ. ಭಾಳ ಆಶ್ಚರ್ಯ. ಅಲ್ಲಿ ತನಕ ಇವರು ಸೋಲು ಅಂತಲೇ ಇತ್ತು. ಕೊನೆಗೂ ಬೆಂಗಳೂರು ಕೇಂದ್ರ ಈ ಸರ್ತಿ ಕಾಂಗ್ರೆಸ್ ಗೆದ್ರಪ್ಪ ಅಂದರೆ ಈ ಸರ್ತಿ BJP ಅವರು ಗೆದ್ದಿದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಹೆಚ್ಚು ಕಡಿಮೆ 2.5 ಲಕ್ಷ ವೋಟ್ ಅಂತರದಲ್ಲಿ ಬೆಂಗಳೂರು ಉತ್ತರದಲ್ಲಿ ಗೆದ್ದಿದ್ದಾರೆ. ಅವರ ಗೋ ಬ್ಯಾಕ್ ಅಂತ ಅಲ್ಲಿಂದ ಕಳಿಸಿದ್ರು, ಇಲ್ಲಿ ಮಾಡಿ ಗೆದ್ದಿದ್ದಾರೆ. ಸದಾನಂದ ಗೌಡರು ಪ್ರತಿನಿಧಿಸ್ತಾ ಇದ್ದ ಕ್ಷೇತ್ರದಲ್ಲಿ ಈಗ ಶೋಭಾ ಕರಂದ್ಲಾಜೆ ಅವರಿಗೆ ಹೇಳಿದ್ದಾರೆ. ಇನ್ನು PC ಗದ್ದಿಗೌಡರ್ ಸತತ 4ನೇ ಗೆಲುವು ಬಾಗಲಕೋಟೆನಲ್ಲಿ. ಗದ್ದಿಗೌಡರ್ ವಿರುದ್ಧವಾಗಿ ಸಂಯುಕ್ತ ಪಾಟೀಲ್ ಸ್ಪರ್ಧೆ ಮಾಡಿದರು, ಶಿವಾನಂದ ಪಾಟೀಲ್ ಅವರ ಪುತ್ರಿ. ಆದರೆ ಗದ್ದಿಗೌಡರಿಗೆ ಆಶೀರ್ವಾದ ಮಾಡಿದ್ದಾರೆ ಜನ. 4ನೇ ಬಾರಿಗೆ ಅವರಿಗೆ ಆಶೀರ್ವಾದವನ್ನು ಮಾಡಿರ್ತಕ್ಕಂಥದ್ದು ಬಾಗಲಕೋಟೆಯಿಂದ. ಅವ್ರಿಗೂ ಕೂಡ ಜಯ. ಒಟ್ಟು 17 BJP ಗೆದ್ದಿರ್ತಕ್ಕಂಥದ್ದು. 17ರಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ BJP ಗೆದ್ದಿದ್ದಾರೆ, ಎಲ್ಲಿ ಕಾಂಗ್ರೆಸ್ ಗೆದ್ದಿದ್ದಾರೆ ಮಾಹಿತಿ. ಇನ್ನು ಜಗದೀಶ್ ಶೆಟ್ಟರ್ ಬಹಳ ನೆಕ್ ಟು ನೆಕ್ ಫೈಟ್ ಬರುತ್ತೆ ಅಂದ್ಕೊಂಡಿದ್ವಿ, ಬಟ್ ಒಳ್ಳೆ ಲೀಡಲ್ಲೇ ಗೆದ್ದಿದ್ದಾರೆ ಜಗದೀಶ್ ಶೆಟ್ಟರ್. ಅವರು ಕಳೆದ ಬಾರಿ ಅವರಿಗೆ BJP-ಯಿಂದ ಟಿಕೆಟ್ ಕೊಟ್ಟಿರಲಿಲ್ಲ ಅಸೆಂಬ್ಲಿ ಎಲೆಕ್ಷನಲ್ಲಿ. ಅವರು ಕಾಂಗ್ರೆಸ್ಗೆ ಹೋದರು, ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿದ್ರು, ಸೋತರು, MLC ಮಾಡಿದ್ರು, ಪುನಃ ಅಲ್ಲಿ ಬಿಟ್ಟು ಕಾಂಗ್ರೆಸ್ಸಿಂದ BJP-ಗೆ ಬಂದರು, ಇಲ್ಲಿ ಟಿಕೆಟ್ ತೊಗೊಂಡ್ರು, ಅವ್ರ ಕ್ಷೇತ್ರ ಬಿಟ್ಟು ಬೆಳಗಾವಿಗೆ ಹೋದರು, ಗೆದ್ದರು. ಇದು ಇಂಪಾರ್ಟೆಂಟ್. ಸಾಗರ್ ಖಂಡ್ರೆ 26 ವರ್ಷದ ಯುವಕ ಬೀದರ್ನಲ್ಲಿ ಭಗವಂತ ಖೂಬಾ ಕೇಂದ್ರ ಮಂತ್ರಿಗಳನ್ನು ಸೋಲಿಸಿದ್ದಾರೆ. ಕೇಂದ್ರ ಮಂತ್ರಿಯನ್ನು ಸೋಲಿಸಿರ್ತಕ್ಕಂಥದ್ದು ಸಾಗರ್ ಖಂಡ್ರೆ. ಆ್ಯಂಡ್ ಅಫ್ಕೋರ್ಸ್ ಅವ್ರ ತಂದೆ ಈಶ್ವರ್ ಖಂಡ್ರೆ ಅವರು ಮಂತ್ರಿಗಳಿದ್ದಾರೆ, ಅವರ ನೇತೃತ್ವದಲ್ಲಿ ನಡೆದಂತಹ ಚುನಾವಣೆ. ಹಾಗಾಗಿ ಭಗವಂತ ಖೂಬಾ ಅವರು ಸೋಲನ್ನು ಕಾಣಬೇಕಾಯಿತು. ಇದರಲ್ಲಿ ಪ್ರಭು ಚೌಹಾಣ್ ಪಾತ್ರನೂ ಇರುತ್ತಲ್ಲ. ಖಂಡಿತ ನೆಗೆಟಿವ್ ಒಳೇಟ್ಗಳು ಬಿದ್ದಿರ್ತವೆ, ದೊಡ್ಡ ಮಟ್ಟದಲ್ಲಿ ಬಿದ್ದಿರುತ್ತೆ. ಅವ್ರು ಕೊಡಬೇಡಿ ಅಂತಾನೆ ಇದ್ರು ಎಲ್ಲರೂ ಟಿಕೆಟ್. ಭಗವಂತ ಖೂಬನಿಗೆ ಟಿಕೆಟೇ ಕೊಡಬೇಡಿ ಅಂತ ಎಲ್ಲರೂ ಕೇಳ್ಕೊಂಡಿದ್ರು. ನೇರವಾಗಿ ವೇದಿಕೆಯಲ್ಲಿ ವಿಜೇಂದ್ರ ಕಾಲ್ಗೂ ಬಿಟ್ಬಿಟ್ರು. ಆದರೂ ಭಗವಂತ ಖೂಬಾ ಅವರು ಸಮವ್ ಮ್ಯಾನೇಜ್ ಮಾಡಿದ್ರು ಟಿಕೆಟ್ ತರೋದ್ರಲ್ಲಿ, ಬಟ್ ಸೋತ್ರು. ಇನ್ನು ರಮೇಶ್ ಜಿಗಜಿಣಗಿ ಸೈಲೆಂಟಾಗಿ ಗೆದ್ದವ್ರು. ಇವತ್ತು ಅವರು ಹೆಚ್ಚು ಸುದ್ದಿನೇ ಮಾಡಲಿಲ್ಲ. ರಮೇಶ್ ಜಿಗಜಿಣಗಿ ವಿರುದ್ಧ ವಿಜಯಪುರದಲ್ಲಿ ಸ್ಪರ್ಧೆ ಮಾಡಿದರು. ಸೊ ಇಲ್ಲಿ ರಮೇಶ್ ಜಿಗಜಿಣಗಿ ಅವ್ರಿಗೂ ಐ ಥಿಂಕ್ ಇದು 5ನೇ ಗೆಲುವು ಅಂತ ಅನ್ನಿಸ್ತಾ ಇದೆ. ವಿಜಯಪುರದಲ್ಲಿ ವಯಸ್ಸಾಗಿದೆ, ಆರೋಗ್ಯ ಸಮಸ್ಯೆ ಇದೆ, ಕೊಡ್ಬೇಕಾ ಬೇಡವಾ ಅನ್ನೋ ಲೆಕ್ಕಾಚಾರ. ಅವರೇ ಹೇಳಿದ್ರು ನಾನು ಆರಾಮಾಗಿದ್ದೀನಿ, ನಂಗೆ ಕೊಡಿ ಅಂತ ಅಂದ್ರು, ಗೆದ್ರು. ಇನ್ನು ಸುಧಾಕರ್ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಗೆಲ್ತಾರಾ ಇಲ್ವಾ ಪ್ರದೀಪ್ ಈಶ್ವರರು ಅಂತ ಇವ್ರು ಗೆದ್ಬಿಟ್ರು ನಾನು ರಾಜೀನಾಮೆನೇ ಕೊಡ್ತೀನಿ ಅಂದ್ಬಿಟ್ಟಿದ್ರು. ಹಾಗಿದ್ರು ಸುಧಾಕರ್ ಅವ್ರು ಗೆದ್ದಿದ್ದಾರೆ. ಈಗ ಟಾಕ್ ಇದೆ ಪ್ರದೀಪ್ ಈಶ್ವರ್ ಏನು ಮಾಡ್ತಾರೆ ಅಂತ. 1.5 ಲಕ್ಷ ಲೀಡಲ್ಲಿ ಗೆದ್ದಿದ್ದಾರೆ. 1.5 ಲಕ್ಷ ಲೀಡಲ್ಲಿ ಸುಧಾಕರ್ ಅವರು ಒಳ್ಳೆ ಮಾರ್ಜಿನ್ನಲ್ಲೇ ಗೆದ್ದಿದ್ದಾರೆ. ಅಗೈನ್ ಇದು JDS ಮೈತ್ರಿಯ ಪ್ರಭಾವ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದವರು ಈ ಸರ್ತಿ ಒಟ್ಟಾಗಿ BJP-ಗೆ ಮತ ಹಾಕಿದ್ದಾರೆ. ಹಾಗಾಗಿ ಇದು ವರ್ಕೌಟ್ ಆಗಿದೆ ಅಂತ. ರಕ್ಷಾರಾಮಯ್ಯ ಗೆಲ್ತೀವಿ ಅಂತ ಬಹಳ ಓಡಾಡಿದ್ರು. ಆದರೂ ಕೂಡ ಸೀತಾರಾಮ್ ಅವರು ತುಂಬ ಪ್ರಯತ್ನ ಪಟ್ಟರು, ರಕ್ಷಾರಾಮಯ್ಯ ಅವರು ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಇದು ಚಿಕ್ಕಬಳ್ಳಾಪುರದ ರಿಸಲ್ಟ್ ನಿಮ್ಮ ಮುಂದೆ ಇಡ್ತಾ ಇರ್ತಕ್ಕಂಥದ್ದು. ಗೋವಿಂದ ಕಾರಜೋಳ ಆಯ್ತಲ್ಲ, ಗೋವಿಂದ ಕಾರಜೋಳ ಅವರು ಗೆದ್ದಿದ್ದ ಕಥೆಯನ್ನು ಹೇಳಿದ್ವಿ ನಾವು. ಕಳೆದ ಬಾರಿ ಮುಧೋಳದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ನಂತರ ಅಲ್ಲಿಂದ ಅವರು ಮೀಸಲು ಕ್ಷೇತ್ರಕ್ಕೆ ಬರಬೇಕು ಅಂತ ಪ್ರಯತ್ನಪಟ್ಟು ಚಿತ್ರದುರ್ಗಕ್ಕೆ ಬಂದರು. ಚಿತ್ರದುರ್ಗದ ಸ್ಥಳೀಯರು ಚಂದ್ರಪ್ಪನವರು ಗೆದ್ದಿದ್ರು, ಮಾಜಿ ಸಂಸದರು, ಬಟ್ ಹೋಯಿತು. ಇನ್ನು ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಗಾಯತ್ರಿ ಸಿದ್ದೇಶ್ವರ್ ನಡುವೆ ದೊಡ್ಡ ಫೈಟ್ ಇದೆ ಅಂತ ಕೇಳಿ ಬಂದಿತ್ತು. ಆದರೆ ಶಾಮನೂರು ಶಿವಶಂಕರಪ್ಪನವ್ರ ಕುಟುಂಬಕ್ಕೆ ಅಲ್ಲಿನ ಜನ ಮತ್ತೆ ಆಶೀರ್ವಾದ ಮಾಡಿದ್ದಾರೆ. ಪ್ರಭಾ ಮಲ್ಲಿಕಾರ್ಜುನ್ ಕಾಂಗ್ರೆಸ್ನಿಂದ ಗೆದ್ದರು. ಮಾತಾಡಿದ ವಿಷಯ ಇವರ ಸೊಸೆಗೆ ಪರಿಣಾಮ ಆಗಬಹುದಾ ಅಂತಿತ್ತು, ಏನು ಆಗಿರಲಿಲ್ಲ. ಇನ್ನು ಇದು ಕಲಬುರಗಿ ಕ್ಷೇತ್ರ ನೋಡ್ತಾ ಇದ್ದೀರಾ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ. ಇಲ್ಲೂ ಕೂಡ ಒಂದು ರೀತಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿದಂತಹ ಒಂದಷ್ಟು ಎಮೋಷನಲ್ ಭಾಷಣ ಮತ್ತು ಇಡೀ ಕ್ಷೇತ್ರದ ಇನ್ಚಾರ್ಜನ್ನು ಪ್ರಿಯಾಂಕ್ ಖರ್ಗೆ ಅವರಿಗೆ ಕೊಟ್ಟಿದ್ದರು. ಹಾಗಾಗಿ ಎಲ್ಲ ಸೇರಿ ಅವ್ರನ್ನ ಗೆಲ್ಸ್ಕೊಂಡು ಬಂದರು. ಉಮೇಶ್ ಜಾಧವ್ ಇವ್ರನ್ನ ಕಳೆದ ಬಾರಿ ಜೈಂಟ್ ಕಿಲ್ಲರ್ ಅಂತ ಕರೆದಿದ್ರು, ಯಾಕೆಂದರೆ ಮಲ್ಲಿಕಾರ್ಜುನ್ ಖರ್ಗೆನೇ ಸೋಲ್ಸ್ ಬಂದಿದ್ದಂಥವ್ರು ಇವರು. ಆದರೆ ಈ ಸರ್ತಿ ಗೆಲ್ಲೋದ್ರಲ್ಲಿ ಸಂಭವ ಕಷ್ಟ ಆಯಿತು. ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕ್ ಖರ್ಗೆ ಮತ್ತು ಈ ಸರ್ತಿ ಆಡಳಿತಾರೂಢ ಪಕ್ಷ BJP ಎಲ್ಲ ಇರೋದ್ರಿಂದ ಎಫರ್ಟ್ ಹಾಕಿದ್ರು. ಹಾಗಾಗಿ ಕಲಬುರಗಿನಲ್ಲಿ ಸೋಲಾಯಿತು. ಇನ್ನು ರಾಜಶೇಖರ್ ಹಿಟ್ನಾಳ್ ಕಾಂಗ್ರೆಸ್ನಿಂದ ಗೆದ್ದಿದ್ದಾರೆ. ಕೊಪ್ಪಳದಿಂದ
ಕೊಪ್ಪಳದಲ್ಲಿ ವಿಶ್ವಾಸ ಇತ್ತು ಬಿ ಜೆ ಪಿಗೆ ಗೆಲ್ತೀವಿ ಅಂತ ಆ್ಯಕ್ಚುಲಿ. ಬಟ್ ಅಲ್ಲಿ ಏನೇನೋ ಕರಡಿ ಸಂಗಣ್ಣ ಅವ್ರಿಗೆ ಯಾವತ್ತೂರು ಕೊಟ್ಟರು, ಹಾಗಾಗಿ ಕರಡಿ ಸಂಗಣ್ಣ ಅವ್ರು ಬಿಟ್ಟರು, ಅವರು ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಹೋದರು, ಏನೆಲ್ಲ ಬದಲಾವಣೆಗಳಾಗಿ ಅವರು ಸೋಲನ್ನು ಕಾಣಬೇಕಾಯಿತು. ಅಮರೇಶ್ವರ್ ನಾಯಕ್ ಅವರು ಸೋತಿದ್ದಾರೆ. ರಾಯಚೂರಿನಲ್ಲಿ ಮಾಜಿ IAS ಅಧಿಕಾರಿ ಕುಮಾರ್ ನಾಯಕ್ ಅವರು ಕಾಂಗ್ರೆಸ್ನಿಂದ ಗೆದ್ದಿದ್ದಾರೆ. ಅಮರೇಶ್ವರ್ ನಾಯಕ್ ಅವರಿಗೆ ಟಿಕೆಟ್ ಕೊಟ್ಟಿದ್ದು ಒಂದಷ್ಟು ಗೊಂದಲಕ್ಕೆ ಕಾರಣವಾಗಿತ್ತು. ಬಟ್ ಅವೆಲ್ಲ ರೀಸನ್ಸ್. ಕುಮಾರ್ ನಾಯಕ್ ಅವರು ಮಾಜಿ IAS ಅಧಿಕಾರಿ, ಅವರು ರಾಯಚೂರು ಮೀಸಲು ಕ್ಷೇತ್ರದಿಂದ ಜಯಗಳಿಸಿದ್ದಾರೆ. ಕುಮಾರ್ ನಾಯಕ್ ಅವ್ರದ್ದು ಅಷ್ಟೇ, ಅವರು ರಾಜಕೀಯಕ್ಕೆ ಹೊಸಬರು. ಇವೆಲ್ಲವೂ ಕೂಡ ಬೆಂಗಳೂರು ಸೇರಿದಂತೆ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಸೋಲು ಗೆಲುವಿನ ಲೆಕ್ಕ. ಈ ಬಾರಿ 28 ಕ್ಷೇತ್ರಗಳ ಪೈಕಿ ಕರ್ನಾಟಕದಲ್ಲಿ BJP 17, JDS 2, ಅಂದರೆ ಅವರಿಬ್ಬರು ಮೈತ್ರಿ ಮಾಡ್ಕೊಂಡಿದ್ದರಿಂದ ಒಟ್ಟಾರೆ ಮೈತ್ರಿಗೆ 19, ಕಾಂಗ್ರೆಸ್ ಆಡಳಿತಾರೂಢ ಪಕ್ಷಕ್ಕೆ 9 ಇದು ಬಂದಿರತಕ್ಕಂಥದ್ದು ತಾವೀಗ ಗಮನಿಸ್ತಾ ಇದ್ದೀರಾ. ಓವರಾಲ್ 543 ಕ್ಷೇತ್ರಗಳ ಟ್ರೆಂಡ್ ಕೂಡ ಈಗಾಗಲೇ ಗೊತ್ತಾಗಿದೆ. ಹೆಚ್ಚು ಕಡಿಮೆ ನಂಬರ್ ಫೈನಲ್ ಆದಂಗೆನೆ ಅಫಿಷಿಯಲ್ ಡಿಕ್ಲೇರ್ ಆಗಬೇಕು. ಇನ್ನು ಅಷ್ಟೇ BJP 244 ಒಂದು ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಕಾಂಗ್ರೆಸ್ ಅವರು ಮ್ಯಾನೇಜ್ ಮಾಡಿದ್ದಾರೆ. ಬಟ್ NDA ಒಕ್ಕೂಟ 296, ಇಂಡಿ ಒಕ್ಕೂಟ, ಇಲ್ಲೆಲ್ಲ ಸೆಲೆಬ್ರೇಷನ್ಸ್ ಎಲ್ಲ ತಾವು ಗಮನಿಸ್ತಾ ಇದ್ದೀರಾ.